ಹಾಯ್ ಫ್ರೆಂಡ್ಸ್, ಇಂದು ನಾವು SSC JD ಮುಂಬರುವ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಒಂದನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸೌರವ್ಯೂಹನ ಹೊರಗಿನ ಗ್ರಹ? ಇದಕ್ಕೆ ಸರಿಯಾದ ಉತ್ತರ 4 ಶನಿಗ್ರಹ. ಮುಂದಿನ ಪ್ರಶ್ನೆ, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ 4 ಚಂದ್ರ. ಮುಂದಿನ ಪ್ರಶ್ನೆ, ಸೂರ್ಯನನ್ನು ಸುತ್ತುವ ಘನೀಕೃತ ಅನಿಲಗಳು ಮತ್ತು ಕಲ್ಲು ಮತ್ತು ಧೂಳಿನ ಕಾಸ್ಮಿಕ್ ಹಿಮದ ಚೆಂಡುಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 4 ಧೂಮಕೇತುಗಳು. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 2 ಶುಕ್ರ ಗ್ರಹ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಜುವಿಯನ್ ಗ್ರಹವಲ್ಲ? ಇದಕ್ಕೆ ಸರಿಯಾದ ಉತ್ತರ 1 ಬುಧ ಗ್ರಹ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ನಕ್ಷತ್ರ ಪುಂಜವನ್ನು ಶಿಕಾರಿ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ 2 ಓರಿಯನ್. ಮುಂದಿನ ಪ್ರಶ್ನೆ, ಸರಿಸುಮಾರು ಎಷ್ಟು ಸಮಯಗಳಲ್ಲಿ ಮಂಗಳವು ತನ್ನ ಅಕ್ಷದ ಮೇಲೆ ಒಂದು ಸುತ್ತುವಿಕೆಯನ್ನು ಪೂರ್ಣಗೊಳಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ 1 ದಿನವನ್ನು ತೆಗೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಸೌರವ್ಯೂಹದ ಒಳಗ್ರಹವಲ್ಲ? ಇದಕ್ಕೆ ಸರಿಯಾದ ಉತ್ತರ 4 ಗುರುಗ್ರಹ. ಮುಂದಿನ ಪ್ರಶ್ನೆ, ಭೂಮಿಯಿಂದ ಸೂರ್ಯನ ಅಂತರವು ಸುಮಾರು ಡ್ಯಾಶ್ ಬೆಳಕಿನ ನಿಮಿಷಗಳು. ಇದಕ್ಕೆ ಸರಿಯಾದ ಉತ್ತರ 8 ನಿಮಿಷಗಳು ತೆಗೆದುಕೊಳ್ಳಲಾಗುತ್ತದೆ. ಮುಂದಿನ ಪ್ರಶ್ನೆ, ಸರಿಸುಮಾರು ಡ್ಯಾಶ್ನಲ್ಲಿ ಚಂದ್ರನು ಭೂಮಿಯ ಸುತ್ತ ಸುತ್ತುತ್ತಾನೆ. ಇದಕ್ಕೆ ಸರಿಯಾದ ಉತ್ತರ 27 ದಿನಗಳು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಶನಿಯ ಅತಿ ದೊಡ್ಡ ಚಂದ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ 3 ಟೈಟಾನ್. ಮುಂದಿನ ಪ್ರಶ್ನೆ, ನೀತಾ ನಮ್ಮ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹದ ಬಗ್ಗೆ ತನ್ನ ಸ್ನೇಹಿತನಿಗೆ ಹೇಳುತ್ತಿದ್ದಾಳೆ. ಈ ಹೇಳಿಕೆ ಯಾವ ಗ್ರಹಗಳ ಬಗ್ಗೆ ಅವಳು ಮಾತನಾಡುತ್ತಿದ್ದಾಳೆ? ಇದಕ್ಕೆ ಸರಿಯಾದ ಉತ್ತರ 3 ಬುಧ ಗ್ರಹ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ವಿಸ್ತರಿಸುವ ಬ್ರಹ್ಮಾಂಡದ ಪರಿಕಲ್ಪನೆಯನ್ನು ಕಂಡುಹಿಡಿದರು? ಇದಕ್ಕೆ ಸರಿಯಾದ ಉತ್ತರ 1 ಎಡ್ವರ್ಡ್ ಹಬಲ್. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಗ್ರಹವು ತನ್ನ ಅಕ್ಷದ ಮೇಲೆ ಒಂದು ಭ್ರಮಣೆಯನ್ನು ಪೂರ್ಣಗೊಳಿಸಲು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3 ಗುರುಗ್ರಹ. ಒಂದನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹರಪ್ಪನ ನಗರವಾಗಿರಲಿಲ್ಲ? ಇದಕ್ಕೆ ಸರಿಯಾದ ಉತ್ತರ 3 ಮೆಹರ್ಗಢ್. ಮುಂದಿನ ಪ್ರಶ್ನೆ, ಸಿಂಧೂ ಜನರಿಗೆ ತಿಳಿದಿರದ ಪ್ರಾಣಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1 ಸಿಂಹ. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಅತ್ಯಂತ ಮಹತ್ವವಾದ ಲಕ್ಷಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1 ಸುಟ್ಟು ಇಟ್ಟಿಗೆ ಕಟ್ಟಡಗಳು. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಅಪರಿಚಿತ ಲೋಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ 2 ಕಬ್ಬಿಣ. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಯಾವ ನಗರದಲ್ಲಿ ವಿಶಾಲ ಸ್ನಾನಗೃಹ ರಚನೆಯನ್ನು ಕಂಡುಹಿಡಿಯಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1 ಮೊಹೆಂಜೊದಾರೋ. ಮುಂದಿನ ಪ್ರಶ್ನೆ, ಹರಪ್ಪನ ನಾಗರಿಕತೆ ಈ ತಾನಗಲ್ಲಿಯಲ್ಲಿ ಯಾವುದು ಹರಿಯಾಣಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ 3 ಬನವಾಲಿ. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಈ ಕೆಳಗಿನ ಯಾವ ತಾಣಗಳು ಪಂಜಾಬ್ನಲ್ಲಿ ನೆಲೆಗೊಂಡಿವೆ? ಇದಕ್ಕೆ ಸರಿಯಾದ ಉತ್ತರ 4 ರೋಪರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳದಲ್ಲಿ ಹರಪ್ಪ ಸಂಸ್ಕೃತಿಯ ಅಗ್ನಿ ಬಲಿಪೀಠಗಳು ಕಂಡುಬಂದಿದೆ? ಇದಕ್ಕೆ ಸರಿಯಾದ ಉತ್ತರ 3 ಲೋಥಲ್. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಯಾವ ತಾಣದಲ್ಲಿ ಬೃಹತ್ ಕಣಿವೆಯನ್ನು ಕಂಡುಹಿಡಿಯಲಾಯಿತು?
ಇದಕ್ಕೆ ಸರಿಯಾದ ಉತ್ತರ 2 ಮೊಹೆಂಜೊದಾರೋ ತಾಣ. ಮುಂದಿನ ಪ್ರಶ್ನೆ, ಗ್ರೀನ್ಲ್ಯಾಂಡ್ ಈ ಕೆಳಗಿನ ಯಾವ ಖಂಡಗಳ ಅಡಿಯಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಅಮೆರಿಕಾ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ 2 ಆಫ್ರಿಕಾ ಖಂಡ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಖಂಡಗಳಲ್ಲಿ ಗೋಬಿ ಮರುಭೂಮಿ ಇದೆ? ಇದಕ್ಕೆ ಸರಿಯಾದ ಉತ್ತರ 3 ಏಷ್ಯಾ ಖಂಡದಲ್ಲಿ. ಮುಂದಿನ ಪ್ರಶ್ನೆ, ಭೂಮಿಯ ಮೇಲ್ಮೈಯಲ್ಲಿ ಖಂಡಗಳ ವಿಸ್ತೀರ್ಣವು ಕವರೇಜ್ ಶೇಕಡಾವಾರು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 2 29ರಿಂದ 30%. ಮುಂದಿನ ಪ್ರಶ್ನೆ, ವೋಲ್ಗಾ ಈ ಕೆಳಗಿನ ಯಾವ ಖಂಡಗಳ ಅತಿ ದೊಡ್ಡ ನದಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ 2 ಯುರೋಪ್. ಮುಂದಿನ ಪ್ರಶ್ನೆ, ಯುರೋಪ್ ಮತ್ತು ಆಫ್ರಿಕಾ ಖಂಡಗಳನ್ನು ಈ ಕೆಳಗಿನ ಯಾವ ಸಮುದ್ರದಿಂದ ಬೇರ್ಪಡಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3 ಮೆಡಿಟೇರಿಯನ್ ಸಮುದ್ರ. ಮುಂದಿನ ಪ್ರಶ್ನೆ, ಮೃತ ಸಮುದ್ರ ಹೆಚ್ಚು ಲವಣಯುಕ್ತ ಜಲಮೂಲವು ಈ ಕೆಳಗಿನ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3 ಏಷ್ಯಾ ಖಂಡದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಸ್ನೋ ಹೀಟರ್ ಎಂದು ಕರೆಯಲ್ಪಡುವ ಚಿನುಕು ಗಾಳಿಯು ಈ ಕೆಳಗಿನ ಯಾವ ಖಂಡದಲ್ಲಿ ಹರಿಯುತ್ತದೆ? ಇದಕ್ಕೆ ಸರಿಯಾದ ಉತ್ತರ 4 ಉತ್ತರ ಅಮೆರಿಕಾ. ಪ್ರಶ್ನೆ, ಕೆಳಗಿನ ಯಾವ ಖಂಡವನ್ನು 1000 ಭಾಷೆಗಳ ನಾಡು ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ 2 ಆಫ್ರಿಕಾ. ಮುಂದಿನ ಪ್ರಶ್ನೆ, ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಹೆಸರಿನ ಭಾರತದ ಸಂಶೋಧನಾ ಕೇಂದ್ರವು ಈ ಕೆಳಗಿನ ಯಾವ ಖಂಡದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ 4 ಅಂಟಾರ್ಟಿಕಾ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಖಂಡವು ಭಾರತದಿಂದ ರಫ್ತುಗಳಲ್ಲಿ ಗರಿಷ್ಠ ಪಾಲನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಏಷ್ಯಾ ಖಂಡ. ನಂತರದ ವೇದಗಳ ಅವಧಿಯಲ್ಲಿ ಈ ಕೆಳಗಿನ ಯಾವ ನದಿಗಳು ಉಲ್ಲೇಖಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 2 ಗಂಗಾ ಮತ್ತು ಯಮುನಾವನ್ನು ಉಲ್ಲೇಖಿಸಲಾಗಿದೆ. ಮುಂದಿನ ಪ್ರಶ್ನೆ, ವೇದ ಕಾಲದಲ್ಲಿ ರಾಜರು ಪ್ರಜೆಗಳಿಗೆ ವಸೂಲಿ ಮಾಡುತ್ತಿದ್ದ ತೆರಿಗೆಯನ್ನು ಏನೆಂದು ಕರೆಯುತ್ತಿದ್ದರು? ಇದಕ್ಕೆ ಸರಿಯಾದ ಉತ್ತರ 3 ಬಾಲಿ. ಮುಂದಿನ ಪ್ರಶ್ನೆ, ಯಾವ ವೇದವು ಯಜ್ಞದ ಸೂತ್ರಗಳ ಸಂಗ್ರಹವಾಗಿದೆ? ಇದಕ್ಕೆ ಸರಿಯಾದ ಉತ್ತರ 3 ಯಜುರ್ವೇದ. ಮುಂದಿನ ಪ್ರಶ್ನೆ, ಋಗ್ವೇದದ ಮೊದಲ ಸೂಕ್ತವನ್ನು ಡ್ಯಾಶ್ಗೆ ಅಭಿವೃದ್ಧಿ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 1 ಅಗ್ನಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ವೇದವು 10 ಮಂಡಲಗಳನ್ನು ಮತ್ತು 1028 ಸೂಕ್ತಗಳನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ 3 ಋಗ್ವೇದ. ಮುಂದಿನ ಪ್ರಶ್ನೆ, ನಂತರದ ವೈದಿಕ ಕಾಲದ ಸರ್ವೋಚ್ಚ ದೇವತೆ ಯಾರು? ಇದಕ್ಕೆ ಸರಿಯಾದ ಉತ್ತರ 3 ಪ್ರಜಾಪತಿ. ಮುಂದಿನ ಪ್ರಶ್ನೆ, ವೇದಗಳ ಘಟಕಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ 3 ವೇದಾಂಗ. ಮುಂದಿನ ಪ್ರಶ್ನೆ, ವೈದಿಕ ಕಾಲದ ಚತುರಾಶ್ರಮದ ಪ್ರಕಾರ ಈ ಕೆಳಗಿನ ಯಾವ ಪದಗಳು ಕುಟುಂಬ ಜೀವನದ ಅವಧಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ 4 ಗೃಹಸ್ಥ. ಮುಂದಿನ ಪ್ರಶ್ನೆ, ಕುಲ ಎಂಬ ವೈದಿಕ ಪದದ ಅರ್ಥವೇನು? ಇದಕ್ಕೆ ಸರಿಯಾದ ಉತ್ತರ 4 ಕುಟುಂಬ. ಮುಂದಿನ ಪ್ರಶ್ನೆ, ಅಥರ್ವ ವೇದವು ಡ್ಯಾಶ್ ಖಂಡಗಳ ಸಂಗ್ರಹವಾಗಿದೆ? ಇದಕ್ಕೆ ಸರಿಯಾದ ಉತ್ತರ 1 20 ಖಂಡಗಳ ಸಂಗ್ರಹವಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಉಪವೇದವು ಋಗ್ವೇದದೊಂದಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ 2 ಆಯುರ್ವೇದ. ಮುಂದಿನ ಪ್ರಶ್ನೆ, ಚೆನಾಬ್ ನದಿಯ ಋಗ್ವೇದದ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ 1 ಅಸ್ಕಿನಿ. ಮುಂದಿನ ಪ್ರಶ್ನೆ, ಸತ್ಯಮೇವ ಜಯತೆ ಎಂಬ ಪದವು ಯಾವುದರಿಂದ ತೆಗೆದುಕೊಳ್ಳಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 3 ಮುಂಡುಕ ಉಪನಿಷತ್ತು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕವಲ್ಲದ ಮತ್ತು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ 2 ನೀತಿ ಆಯೋಗ. ಮುಂದಿನ ಪ್ರಶ್ನೆ,
ಭಾರತದ ಚುನಾವಣಾ ಆಯೋಗದ ಪ್ರಕಾರ ರಾಷ್ಟ್ರೀಯ ಪಕ್ಷ ಎಂದು ಗುರುತಿಸಲು ಒಂದು ರಾಜಕೀಯ ಪಕ್ಷವು ಇದರಲ್ಲಿ ಇರಬೇಕು. ಇದಕ್ಕೆ ಸರಿಯಾದ ಉತ್ತರ 3. ಕನಿಷ್ಠ 4 ರಾಜ್ಯಗಳು ಇರಬೇಕು. ಮುಂದಿನ ಪ್ರಶ್ನೆ, ಭಾರತದ ಹಣಕಾಸು ಆಯೋಗವು ತನ್ನ ಅವಧಿಯನ್ನು ಡ್ಯಾಶ್ಗೆ ಸಲ್ಲಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 3. ಭಾರತದ ರಾಷ್ಟ್ರಪತಿಗೆ. ಮುಂದಿನ ಪ್ರಶ್ನೆ, UPSC ಸದಸ್ಯರ ಅಧಿಕಾರಾವಧಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 1. 6 ವರ್ಷ ಅಥವಾ 65 ವರ್ಷ ವಯಸ್ಸು ಯಾವುದು ಮೊದಲು ಅದು. ಪ್ರಶ್ನೆ, ರಾಜ್ಯ ಹಣಕಾಸು ಆಯೋಗವನ್ನು ಪ್ರತಿ ಡ್ಯಾಶ್ ವರ್ಷಕ್ಕೊಮ್ಮೆ ಡ್ಯಾಶ್ ಮೂಲಕ ನೇಮಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 1. 5 ವರ್ಷಕ್ಕೊಮ್ಮೆ ರಾಜ್ಯ ಸರ್ಕಾರ ನೇಮಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಇದಕ್ಕೆ ಸರಿಯಾದ ಉತ್ತರ 3. ಸುಕುಮಾರ ಸೇನ್. ಮುಂದಿನ ಪ್ರಶ್ನೆ, ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗ SC ಅನ್ನು ಸಂವಿಧಾನದ ಯಾವ ವಿಧಿಯ ಮೂಲಕ ರಚಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 2. ವಿಧಿ 338. ಮುಂದಿನ ಪ್ರಶ್ನೆ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ರಚಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 2. 89ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2003ರಲ್ಲಿ ರಚಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರತಿ ಡ್ಯಾಶ್ ವರ್ಷದ ಅಂತ್ಯದ ನಂತರ ಹಣಕಾಸು ಆಯೋಗವನ್ನು ರಚಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 3. 5ನೇ ವರ್ಷ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕಾನೂನು ಅಧಿಕಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ 3. ಭಾರತದ ಅಟಾರ್ನಿ ಜನರಲ್. ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗವನ್ನು ರಚಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 2. ಅನುಚ್ಛೇದ 338. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಯೋಜನಾ ಆಯೋಗದ ಅಧಿಕಾರವನ್ನು ವಹಿಸಿಕೊಂಡಿತ್ತು? ಇದಕ್ಕೆ ಸರಿಯಾದ ಉತ್ತರ 2. ನೀತಿ ಆಯೋಗ. ಮುಂದಿನ ಪ್ರಶ್ನೆ, UPSC ವಾರ್ಷಿಕ ವರದಿಯನ್ನು ಡ್ಯಾಶ್ ಅವರಿಗೆ ಸಲ್ಲಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 4. ರಾಷ್ಟ್ರಪತಿಯವರಿಗೆ ಸಲ್ಲಿಸಲಾಗುತ್ತದೆ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.